ಇವತ್ತಿನ ಸ್ಪೆಷಲ್ಲು ಮುಖ ತೊಳೆಯೋದಕ್ಕೆ ಅಥವಾ ಮುಖಕ್ಕೆ ಮಾಸ್ಕ್ ಹಾಕೋದಕ್ಕೆ ಮಾಡುವಂಥ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಸೋಪು ಬಳಸೋ ಬದಲಿಗೆ ಇದನ್ನು ಬಳಸ್ಬೋದು. ಅದಕ್ಕೆ ಬೇಕಾಗಿರುವಂಥ ಸಾಮಾನು 1 ಕಪ್ಪು ಬಟಾಣಿ, ಕಾಬೂಲ್ ಕಡಲೆ 1 ಕಪ್ಪು ಕಾಬೂಲ್ ಕಡಲೆ, ಮಸೂರ್ ದಾಲ್, ಹೆಸರುಬೇಳೆ, ಅಕ್ಕಿ, ಕಡಲೆಬೇಳೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳೋಣ. ಬೇಕು ಅಂದರೆ ಸ್ಕಿನ್ಗೆ ಆಗೋ ಅಂಥವರು ಅರಿಶಿನ ಕೂಡ ಯೂಸ್ ಮಾಡ್ಬೋದು. 4 ಟೀ ಸ್ಪೂನ್ ಅರಿಶಿನ ಯೂಸ್ ಮಾಡ್ಬೋದು. ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು, ಮಿಕ್ಸಿಗೆ ಹಾಕ್ಕೊಬೇಕು. ಒಂದೊಂದಾಗಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬರ್ತೀನಿ. ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗೆ ನುಣ್ಣಗಾಗಿರಲಿ ಪೇಸ್ಟ್ ಥರ. ನೆಕ್ಸ್ಟು ಬಟಾಣಿನ ಹಾಕ್ಕೊಳ್ಳೋಣ. ಇಲ್ಲಿ ಹೆಸರು ಬೇಳೆ ಇದೆ, ಹೆಸರು ಕಾಳನ್ನಾದರೂ ಯೂಸ್ ಮಾಡ್ಬೋದು. ಅದೇ ರೀತಿ ಕಡಲೆಕಾಳು, ಕಡಲೆಕಾಳನ್ನಾದರೂ ಯೂಸ್ ಮಾಡ್ಬೋದು ಬೇಳೆ ಬದಲಿಗೆ. ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಾಯಿತು. ಅರಿಶಿನ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂದರೆ ಅರಿಶಿನ ಬಳಸ್ಕೊಳ್ಳಿ. 2 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಬೇಕು ಅಂದರೆ ಹಾಕ್ಕೊಂಡು ಎಲ್ಲನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಲಿ. ಇದನ್ನು ಹೆಣ್ಮಕ್ಳು, ಋತುಮತಿಯಾದ ಹೆಣ್ಮಕ್ಳಿಗೆ ಮುಖಕ್ಕೆ ಏನಪ್ಪ ಯೂಸ್ ಮಾಡೋದು ಅಂದರೆ ಈ ರೀತಿ ಮಾಡಿ ಯೂಸ್ ಮಾಡ್ಬೋದು. ಸೋಪ್ ಬದಲಿಗೂ ಕೂಡ ಇದನ್ನು ಬಳಸ್ಬೋದು. ವಾರಕ್ಕೆ 2 ಸಲ ಇದನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖಕ್ಕೆ ಹಚ್ಚಿ 1-1/4 ಗಂಟೆ ಬಿಡಿ. ಯಾವ ರೀತಿ ಹಚ್ಚೋದು ಅಂತ ನೋಡೋಣ. ಈ ರೀತಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಬಳಸೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಬೌಲ್ಗೆ 1 ಸ್ಪೂನ್ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈ ಹಿಟ್ಟಿಗೆ ರೋಸ್ ವಾಟರ್ನಾದರೂ ಬಳಸ್ಬೋದು ಅಥವಾ ನೀರನ್ನಾದರೂ ಬಳಸ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಳಸ್ಬೋದು. ಈ ರೀತಿ ರಬ್ ಮಾಡ್ಕೊಂಡು ಬಳಸಿದ್ರೆ ರೆಡ್ ಸ್ಕಿನ್ ದೂರ ಆಗುತ್ತೆ. ಇದನ್ನು ಮುಖಕ್ಕೆ ಬಳಸಬೇಕು. ಮುಖಕ್ಕೆ ಬಳಸಿ ಒಂದು 15 ಮಿನಿಟ್ಸ್ ಬಿಟ್ಟು ಎಲ್ಲ ಡ್ರೈ ಆಗುತ್ತೆ. ಅದು ಡ್ರೈ ಆದ ನಂತರ ಮುಖ ತೊಳೆದ್ರೆ, ತಣ್ಣೀರಲ್ಲಿ ಮುಖ ತೊಳೀರಿ. ಮುಖ ತೊಳೆಯೋದ್ರಿಂದ ಮುಖ ಕಾಂತಿಯುತವಾಗುತ್ತೆ. ಈ ರೀತಿ ಬಳಸೋದ್ರಿಂದ
ಸೋಪು ಕೆಮಿಕಲ್ ಅನ್ನೋ ಸೈಡ್ ಎಫೆಕ್ಟ್ಗಳಿಂದ ದೂರ ಇರ್ಬೋದು. ಈ ಪೌಡರ್ನ ವಾರಕ್ಕೆ 2 ಸಲ ಬಳಸ್ಬೋದು ಅಥವಾ ದಿನವೂ ಸ್ನಾನಕ್ಕೆ ಮುಖಕ್ಕೆ ಯೂಸ್ ಮಾಡ್ಬೋದು. ಸೋಪು ಬದಲಿಗೆ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇದನ್ನು ವಾರಕ್ಕೆ 2 ಸಲ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.